ವಾಟ್ಸ್ಆಪ್ ಗೈಸ್, ರೀಸೆಂಟ್ ಆಗಿ ಬಂದಿರೋ ವರ್ಲ್ಡ್ ಲೀಡರ್ ಅಪ್ರೂವಲ್ ರೇಟಿಂಗ್ ರಿಪೋರ್ಟ್ ಅಲ್ಲಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 76% ನಿಂದ ನಂಬರ್ 1 ಪೊಸಿಷನ್ ನಲ್ಲಿ ಇದ್ದಾರೆ. ಅಮೆರಿಕನ್ ಪಿಎಂ ಆಗಿರೋ ಜೋ ಬೈಡನ್ 37% ನಿಂದ, ಯುಕೆ ಪಿಎಂ ಆಗಿರೋ ಋಷಿ ಸುನಕ್ 25% ಇಂದ ಮಾತ್ರನೇ ಇದ್ದಾರೆ. ಅಂದ್ರೆ ಆಲ್ಮೋಸ್ಟ್ ಇವರಿಗಿಂತ ಡಬಲ್ ಅಪ್ರೂವಲ್ ರೇಟಿಂಗ್ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಬಂದಿದೆ. ಇದೇ ಅಲ್ಲದೆ ಲಾಸ್ಟ್ ಇಯರ್ ಫೋರ್ಬ್ಸ್ ರಿಲೀಸ್ ಮಾಡಿರೋ ಮೋಸ್ಟ್ ಪವರ್ಫುಲ್ ಪೀಪಲ್ ಆಫ್ 2022 ನಲ್ಲಿ ಫಸ್ಟ್ ಟೈಮ್ ಟಾಪ್ 10 9th ಪೊಸಿಷನ್ ಅಲ್ಲಿ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರೇ ಇದ್ದಾರೆ. ಈ ವಿಡಿಯೋ ನೋಡಿ. ಟಾಪ್ ನ್ಯೂಸ್ ಅನ್ನು ಪಿಎಂ ಜೇಮ್ಸ್ ಮಾರ್ವೆ ನಮ್ಮ ಪಿಎಂ ಮೋದಿ ಅವರ ಕಾಲ್ ಮುಗಿತಿದ್ದಾರೆ. ಹಾಗೆ ಆಸ್ಟ್ರೇಲಿಯನ್ ಪಿಎಂ ಆಗಿರೋ ಆಂಥೋನಿ ಆಲ್ಬನೀಸ್ ನವರು ಒಂದು ಮೀಟಿಂಗ್ ನಲ್ಲಿ ಮೋದಿ ಇಸ್ ದ ಬಾಸ್ ಅಂತ ಹೇಳ್ತಾರೆ. ಸೊ ಯಾಕೆ ಈಗ ಒಬ್ಬ ದೇಶ ಪ್ರಧಾನಿ ಇನ್ನೊಬ್ಬ ದೇಶ ಪ್ರಧಾನಿಯ ಕಾಲ್ ಮುಗಿಯೋದು ಅಂಡ್ ಮೋದಿ ಇಸ್ ದ ಬಾಸ್ ಅಂತ ಹೇಳೋದು, ಇವೆಲ್ಲ ಹೇಗೆ? ಮೋದಿ ಇಷ್ಟು ಫೇಮಸ್ ಪರ್ಸನಾಲಿಟಿಯಾಗಿ ನಮ್ಮ ಇಂಡಿಯಾದಲ್ಲೇ ಅಲ್ಲದೆ ಇನ್ನು ಬೇರೆ ದೇಶಗಳಲ್ಲೂ ಕೂಡ ಈ ರೀತಿ ಬೆಳೆಯೋದು ಕಾರಣವೇನು ಅನ್ನೋದನ್ನ ಈಗ ನೋಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಹಾಯ್ ಹಲೋ ಅಂಡ್ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವರ್ಲ್ಡ್ ವೈಡ್ ಆಗಿ ಇಷ್ಟು ಫೇಮಸ್ ಆಗೋದಕ್ಕೆ ಕೆಲವೊಂದು ಫ್ಯಾಕ್ಟರ್ಸ್ ಇದಾವೆ. ಫಸ್ಟ್ ಒನ್, ಪರ್ಸನಾಲಿಟಿ. ಪಿಎಂ ಮೋದಿ ಅವರ ಪರ್ಸನಾಲಿಟಿ ತುಂಬಾ ಯೂನಿಕ್ ಅಂಡ್ ಸ್ಪೆಷಲ್. ಅದು ನಾವು ನೋಡಿರುವಂತ ಸ್ಪೀಚ್ ಅಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಯಾವಾಗ್ಲಾದ್ರೂ ಪೊಲಿಟಿಕಲ್ ಲೀಡರ್ಸ್ ಕೊಡೋ ಸ್ಪೀಚ್ ನಲ್ಲಿ ಸ್ವಲ್ಪ ಟ್ರೆಡಿಷನಲ್ ಆಗಿ ತುಂಬಾ ಜನಕ್ಕೆ ಅರ್ಥ ಆಗದೆ ಇರೋ ವಿಧವಾಗಿ ತುಂಬಾ ಡೀಪ್ ಆಗಿ ಮಾತಾಡ್ತಾರ. ಆದ್ರೆ ಮೋದಿ ಸ್ಪೀಚಸ್ ಎಲ್ಲವೂ ಕೂಡ ತುಂಬಾ ಸಿಂಪಲ್ ಆಗಿ, ಮುಖ್ಯವಾಗಿ ಎಲ್ಲ ಪ್ರಜೆಗಳಿಗೆ ಅರ್ಥ ಆಗೋ ವಿಧವಾಗಿ ನಾರ್ಮಲಿ ಜನ ಮಾತಾಡುವಂತ ದಿನ ಬಳಕೆಯ ಭಾಷೆಯಲ್ಲೇ ಮಾತಾಡ್ತಾರ. ಅದು ಪ್ರಜೆಗಳಿಗೆ ಕನೆಕ್ಟ್ ಆಗೋದ್ರ ಜೊತೆಗೆ ಮೋದಿ ಯಾವ ಉದ್ದೇಶದಿಂದ ಮಾತಾಡ್ತಿದಾರೋ ಆ ಒಂದು ಎಮೋಷನ್ ಕೂಡ ಅವ್ರಿಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಇಂಡಿಯನ್ಸ್ ಅಲ್ಲಿ ಎಮೋಷನ್ಸ್ ತುಂಬಾ ಜಾಸ್ತಿ. ಹಾಗೆ ಮೋದಿ ಮಾತಾಡ್ತಿರ್ಬೇಕಾದ್ರೆ ಅವರಲ್ಲಿ ತುಂಬಾ ಕಾನ್ಫಿಡೆನ್ಸ್ ಕಾಣಿಸುತ್ತೆ. ಒಬ್ಬ ಲೀಡರ್ಗೆ ಕಾನ್ಫಿಡೆನ್ಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ಅದು ನಮ್ಮ ಪಿಎಂ ಮೋದಿ ಅವರ ಒಂದು ಟಾಕಿಂಗ್ ನಲ್ಲೇ ಅಲ್ಲದೆ ವಾಕಿಂಗ್ ನಲ್ಲೂ ಕಾಣಿಸುತ್ತೆ. ಪಿಎಂ ಮೋದಿ ಅವರ ಪರ್ಸನಾಲಿಟಿಯಲ್ಲಿ ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಏನಂದ್ರೆ ಕಮಿಟ್ಮೆಂಟ್. ಮೋದಿ ಅವರು ಇಂಡಿಯಾ ಮೇಲಿರೋ ವಿಷನ್ ಗೋಸ್ಕರ ತುಂಬಾ ಕಮಿಟೆಡ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಆ ಕಮಿಟ್ಮೆಂಟ್ ತುಂಬಾ ಜನನ ಇನ್ಸ್ಪೈರ್ ಮಾಡುತ್ತೆ. ಅಂಡ್ ಸಿಂಪ್ಲಿಸಿಟಿ. ಪಿಎಂ ಪೊಸಿಷನ್ ಅಲ್ಲಿ ಇದ್ರೂ ಕೂಡ ತುಂಬಾ ಸಿಂಪಲ್ ಆಗಿ ಕಾಣಿಸ್ತಾರೆ. ಹಾಗೆ ಅವರು ಪ್ರಜೆಗಳ ಹತ್ರ ಮಾತಾಡೋ ವಿಧಾನವಾಗ್ಲಿ, ಈ ಸಿಂಪ್ಲಿಸಿಟಿ ನೇಚರ್ ಅನ್ನೋದು ಆ ಪ್ರಜೆಗಳನ್ನ ತುಂಬಾ ಅಟ್ರಾಕ್ಟ್ ಮಾಡುತ್ತೆ. ಈ ನೇಚರ್ ಮೋದಿ ಅವರಲ್ಲೇ ಅಲ್ಲ, ಬೇರೆ ಸೆಲೆಬ್ರಿಟೀಸ್ ಅಂತ ತಗೊಂಡ್ರು, ಫಾರ್ ಎಕ್ಸಾಂಪಲ್ MS ಧೋನಿ, ಪವನ್ ಕಲ್ಯಾಣ್, ತಲಪತಿ ವಿಜಯ್, ಹೀಗೆ ಇವರೆಲ್ಲರಲ್ಲೂ ಇರೋ ಕಾಮನ್ ಪಾಯಿಂಟ್ ಏನಂದ್ರೆ ಸಿಂಪ್ಲಿಸಿಟಿ. ಅಂಡ್ ಸೆಕೆಂಡ್ ಒನ್, ಲೀಡರ್ಶಿಪ್. ಪಿಎಂ ಮೋದಿ ಅವ್ರಿಗೊಂದು ಸ್ಟ್ರಾಂಗ್ ವಿಷನ್ ಇದೆ. ಅದರಲ್ಲೊಂದು ಪ್ರಪಂಚದ ಎಲ್ಲಾ ದೇಶಗಳಲ್ಲಿ ನಮ್ಮ ಇಂಡಿಯನ್ ಎಕಾನಮಿಯನ್ನ ಟಾಪ್ ಪೊಸಿಷನ್ ತರಬೇಕಂತ. ಹಾಗೆ ನ್ಯಾಷನಲ್ ಸೆಕ್ಯೂರಿಟಿ ವಿಷಯದಲ್ಲೂ ಕೂಡ ತುಂಬಾ ಬೋಲ್ಡ್ ಸ್ಟೆಪ್ಸ್ ಅನ್ನ ತಗೊಂಡ್ರು. ಅವ್ರೊಂದ್ ವೇಳೆ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡಿದ್ರು ಕೂಡ, ಎಕ್ಸಾಂಪಲ್ ಪುಲ್ವಾಮಾ ದಾಳಿ ನಡೆದ್ಮೇಲೆ ಪಾಕ್ ನಲ್ಲಿ ಉಗ್ರರಿರೋ ಏರಿಯಾಸ್ ಅನ್ನ ಟಾರ್ಗೆಟ್ ಮಾಡಿ ಆ ಪಾಕಿಸ್ತಾನ್ಗೆ ನಮ್ಮ ಯುದ್ಧ ವಿಮಾನಗಳನ್ನ ಕಳುಹಿಸಿ ಅವನ್ನ ಧ್ವಂಸ ಮಾಡೋದು. ಇಂಡಿಯಾ ಅಂದ್ರೆ ಪೀಸ್ ಲಿವಿಂಗ್ ಕಂಟ್ರಿ ಮಾತ್ರನೇ ಅಲ್ಲ, ನಮ್ ಇಂಡಿಯಾ ಮೇಲೆ ದಾಳಿ ಮಾಡಿದ್ರೆ ನಾವು ಕೂಡ ದಾಳಿ ಮಾಡ್ತೀವಿ ಅನ್ನೋದನ್ನ ಪ್ರಪಂಚಕ್ಕೆ ಹೇಳೋದು. ಇಂತಹ ಡಿಸಿಷನ್ಸ್ ಮೋದಿ ಒಬ್ಬರ ಲೀಡರ್ಶಿಪ್ ಪ್ರಜೆಗಳಲ್ಲಿ ನಂಬಿಕೆಯನ್ನ ಬೆಳೆಸ್ತು. ಹಾಗೆ ಪ್ರಪಂಚದಲ್ಲಿ ಕರಪ್ಷನ್ ಇಲ್ವಾ ಯುದ್ಧಗಳನ್ನು ನಡೆಯುವಾಗ ಒಂದು ಪರ್ಫೆಕ್ಟ್ ಸ್ಟ್ಯಾಂಡ್ ಅನ್ನ ತಗೊಳ್ಳೋದು. ಎಕ್ಸಾಂಪಲ್ ರಷ್ಯಾ ಉಕ್ರೈನ್ ವಾರ್ ನಲ್ಲಿ ಯಾರಿಗೂ ಕೂಡ ಸಪೋರ್ಟ್ ಮಾಡದೆ ನ್ಯೂಟ್ರಲ್ ಆಗಿರೋದು. ಹಾಗೆ ಇಸ್ರೇಲ್ ಹಮಾಸ್ ವಾರ್ ನಲ್ಲಿ ಟೆರರಿಸಂ ಅಗೇನೆಸ್ಟ್ ಆಗಿ ಇಸ್ರೇಲ್ ಗೆ ಸಪೋರ್ಟ್ ಮಾಡಿ ಆ ಕಡೆ ಹಮಾಸ್ ನಲ್ಲೂ ಕೂಡ ನಾರ್ಮಲ್ ಪ್ರಜೆಗಳು ಪ್ರಾಣ ಕಳ್ಕೊಂಡಿರೋದ್ರ ಮೇಲೆ ಸ್ಟ್ಯಾಂಡ್ ತಗೊಳ್ಳೋದಾಗ್ಲಿ, ಇಂತಹ ಕೆಲ ಬೋಲ್ಡ್ ಡಿಸಿಷನ್ಸ್ ನಿಂದಾನೆ ಪಿಎಂ ಮೋದಿ ಅವರು ಒಂದು ಸ್ಟ್ರಾಂಗ್ ಲೀಡರ್ಶಿಪ್ ಅನ್ನ ಪ್ರಜೆಗಳು ಅಕ್ಸೆಪ್ಟ್ ಮಾಡಿದ್ದಾರೆ. ಅಂಡ್ ಥರ್ಡ್ ಒನ್, ಕನೆಕ್ಷನ್ಸ್. ಮುಖ್ಯವಾಗಿ ಪಿಎಂ ಮೋದಿ ಅವರಿಗೆ ಪ್ರಪಂಚದಲ್ಲಿ ಎಲ್ಲಾ ಬೇರೆ ಕಂಟ್ರೀಸ್ ಪಿಎಂಸ್ ಜೊತೆ ಕನೆಕ್ಷನ್ಸ್ ಹಾಗೆ ಒಂದು ಉತ್ತಮ ಬಾಂಧವ್ಯವನ್ನ ಹೊಂದಿದ್ದಾರೆ. ಅದಕ್ಕೊಂದು ಮೈನ್ ರೀಸನ್ ಮೋದಿ ಅವರ ಒಂದು ಪರ್ಸನಾಲಿಟಿನೇ. ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ಹಾಗೇನೆ ಪಿಎಂ ಮೋದಿ ಅವರು ಬೇರೆಯವ್ರ ಹತ್ರ ತುಂಬಾ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ. ಅದನ್ನ ಹಿಡಿದು ಗ್ಲೋಬಲ್ ಆನ್ ಗೋಯಿಂಗ್ ಇಶ್ಯೂಸ್ ಬಗ್ಗೆ ಡೀಪ್ ಆಗಿ ಡಿಸ್ಕಷನ್ ಮಾಡಬಹುದು. ಒಂದು ವಿಧವಾಗಿ ಫಸ್ಟ್ ಟೈಮ್ ಹಿಸ್ಟ್ರಿಯಲ್ಲೇ ಟಾಪ್ 10 ಪವರ್ಫುಲ್ ಪರ್ಸನ್ಸ್ ಅಲ್ಲಿ ಫಸ್ಟ್ ಇಂಡಿಯನ್ ಆಗಿ ನರೇಂದ್ರ ಮೋದಿ ಅವರೇ 9th ಪ್ಲೇಸ್ ನಲ್ಲಿ ಇದ್ದಾರೆ. ಅಂಡ್ ಪಿಎಂ ಮೋದಿ ಅವರು ಇಷ್ಟು ಫೇಮಸ್ ಆಗೋದಕ್ಕೆ ಇನ್ ರೀಸನ್ ಸೋಷಿಯಲ್ ಮೀಡಿಯಾ. ಪಿಎಂ ಮೋದಿ ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಯೂಸ್ ಮಾಡ್ತಾ ಎಲ್ಲಾದ್ರಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿರ್ತಾ ಇಶ್ಯೂಸ್ ಮೇಲೆ ಫಾಸ್ಟ್ ಆಗಿ ರೆಸ್ಪಾಂಡ್ ಆಗ್ತಾರೆ. ಸೊ ಇದು ಪಿಎಂ ಮೋದಿ ಅವರಿಗೊಂದು ಪಾಸಿಟಿವ್ ಬ್ರ್ಯಾಂಡ್ ಆಗಿ ಬದಲಾಯಿತು. ಸೊ ಫ್ರೆಂಡ್ಸ್, ಮೋದಿ ಅವರು ಇಷ್ಟು ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನ ಹೊಂದಿ ಮತ್ತೆ ಹಾಗೆ ಪಿಎಂ ಸ್ಥಾನದಲ್ಲೇ ಇರ್ತಾರಾ ಅಥವಾ ಇಲ್ವಾ? ನೀವೇ ಜಸ್ಟ್ ಒಂದು ಕಮೆಂಟ್ ಮಾಡೋದ್ರ ಮೂಲಕ ಹೇಳ್ಬೋದು. ಸೊ ಇದು ಇವತ್ತಿನ ವಿಡಿಯೋ ಇನ್ಫಾರ್ಮೇಟಿವ್ ಆಗಿ ಅನ್ಸಿದೆ ಅನ್ಕೋತೀನಿ. ಒಂದ್ ವೇಳೆ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಅಂಡ್ ಇದೇ ರೀತಿಯ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ತಪ್ಪದೆ ಈ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.